ಕಾರ್ಕಳ ತಾಲೂಕಿನ ಮುಂಡ್ಕೂರು ಗ್ರಾಮದ ಜಾರಿಗೆಕಟ್ಟೆ ಶಾಂಭವಿ ನದಿಯ ತೀರದಲ್ಲಿ ಮುಂಡ್ಕೂರು ಗ್ರಾಮಕ್ಕೆ ದಿನವಿಡೀ ಶುದ್ಧ ಕುಡಿಯುವ ನೀರು ಪೂರೈಸುವಂತಹ ಬಾವಿ ಹಾಗೂ ಪಂಪ್ ಶೆಡ್ ಕುಸಿಯುವ ಭೀತಿಯಲ್ಲಿದೆ. 2014ರಲ್ಲಿ ಶಾಸಕ ಸುನಿಲ್ ಕುಮಾರ್ ಅವರಿಂದ ಉದ್ಘಾಟನೆಗೊಂಡ ಜಲಭಾರ ಕುಡಿಯುವ ನೀರು ಯೋಜನೆಯಲ್ಲಿ ಜಾರಿಗೆಕಟ್ಟೆ ಶಾಂಭವಿ ನದಿಯ ಪಕ್ಕದಲ್ಲಿ ನಿರ್ಮಾಣಗೊಂಡ ಬಾವಿಯಿಂದ ಗ್ರಾಮದ ಎಲ್ಲಾ ಮನೆಗಳಿಗೆ ದಿನವಿಡೀ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ನದಿಯ ಬದಿ ಕೊರೆತ ಉಂಟಾಗಿ ಬಾವಿ ಹಾಗೂ ಪಂಪ್ ಶೆಡ್ ಸಂಪೂರ್ಣ ನದಿಗೆ ಕುಸಿಯುವ ಭೀತಿ ಉಂಟಾಗಿದೆ. ಬಾವಿ ಹಾಗೂ ಪಂಪ್ ಶೆಡ್ ಕುಸಿತವಾದರೆ ಗ್ರಾಮಕ್ಕೆ ನೀರು ಪೂರೈಕೆ ಸ್ಥಗಿತಗೊಳ್ಳಬಹುದು. ಕೂಡಲೇ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ, ಗ್ರಾಮ ಪಂಚಾಯತ್ ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.